ಹಾಯ್ ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ತುಂಬಾ ದಿನ ಆದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಸಿಕ್ಕಿತ್ತು. ಸಂಜೆ ಅಂದ್ಬಿಟ್ಟು ನಾನು ನಮ್ಮ ಮನೆಯವರು ದೇವಸ್ಥಾನಕ್ಕೆ ಹೊರಟಿದ್ವಿ. ಸಚ್ಚಿದಾನಂದ ಆಶ್ರಮ ಇದೆಯಲ್ಲ, ಅಲ್ಲಿ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ. ಮಕ್ಳನ್ನೆಲ್ಲ ಟ್ಯೂಷನಿಗೆ ಹೋಗಿದ್ರು. ಒಂದ್ 5:30 5:45 ಆಗಿತ್ತು ನಾವು ಮನೆಯಿಂದ ಬಂದಾಗ. ಸಂಜೆ ಇನ್ನ ಪೂಜೆ ಸ್ಟಾರ್ಟ್ ಆಗಿರ್ಲಿಲ್ಲ. ಪರ್ದೆ ಹಾಕ್ಬಿಟ್ಟಿದ್ರು. ಇನ್ನ ಅರ್ಧ ಮುಕ್ಕಾಲ್ ಗಂಟೆ ಆಗತ್ತೆ ಬರೋದು ಅಂತ ಅಂದ್ರು. ಆದ್ರೆ ನಾವು ದರ್ಶನ ಮಾಡಕ್ಕೆ ವೆಯ್ಟ್ ಮಾಡ್ತಾ ಕುತ್ಕೊಳ್ಳಕ್ಕೆ ಟೈಮ್ ಇರ್ತಿರ್ಲಿಲ್ಲ. ಯಾಕಂದ್ರೆ ನಾವು ತರಕಾರಿ ಕೂಡ ಖಾಲಿ ಆಗಿತ್ತು, ತರಕಾರಿ ತಗೊಂಡ್ ಹೋಗ್ಬೇಕಿತ್ತು ಅಂದ್ಬಿಟ್ಟು ಪಕ್ಕದಲ್ಲಿರುವಂತಹ ಅಭಯ ಆಂಜನೇಯ ದರ್ಶನ ಮಾಡ್ಕೊಂಡ್ಬಿಟ್ಟು ಅಲ್ಲೂ ಕೂಡ ವೆಂಕಟರಮಣ ಕೂಡ ಹಾಗೆ ಕೈ ಮುಕ್ಕೊಂಡು ಹೊರಟ್ವಿ ಅಲ್ಲಿಂದ. ತುಂಬಾನೇ ಖುಷಿ ಆಗುತ್ತೆ, ತುಂಬಾನೇ ನೆಮ್ಮದಿ ಆಗುತ್ತೆ. ನಾನು ಎಷ್ಟು ಸರಿ ಈ ದೇವಸ್ಥಾನಕ್ಕೆ ಬಂದಿದ್ದೀನಿ, ಆದ್ರೆ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಒಂದ್ಸರಿ ನನ್ನ ತಂಗಿ ಮಾಡ್ಕೊಂಡಿಲ್ಲ ಅಂತ ನಾನ್ ಮಾಡ್ಕೊಂಡಿರ್ಲಿಲ್ಲ. ಅವಾಗ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿರ್ಲಿಲ್ಲ. ಆದ್ರೆ ನಾನು ಎಷ್ಟು ಸರಿ ಬಂದಿದ್ದೀನಿ, 3-4 ಸರಿ ಬಂದಿದ್ದೀನಿ. ಆದ್ರೆ 3-4 ಸರಿನೂ ಮಳೆ ಬಂದ್ಬಿಟ್ಟು ಅಲ್ಲಿ ಲೇಸರ್ ಶೋ ಇರುತ್ತೆ ಈವ್ನಿಂಗ್ ಸಂಜೆ ಟೈಮಲ್ಲಿ. ಆ ಶೋ ಅಂತೂ ನಾನು ಯಾವಾಗ್ಲೂ ನೋಡಕ್ ಹಾಗೇ ಇಲ್ಲ. ನೋಡ್ಬೇಕು ಒಂದ್ಸರಿ, ಮಕ್ಕಳು ಎಲ್ಲ ಫ್ರೀ ಆಗಿದ್ದಾಗ ಕರ್ಕೊಂಡ್ ಬಂದ್ಬಿಟ್ಟು ಲೇಸರ್ ಶೋಸ್ ಎಲ್ಲ ನೋಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ಬೋದು. ಇನ್ನೊಂದು ಇನ್ಫಾರ್ಮೇಶನ್ ಏನಂತ ಅಂದ್ರೆ, ಜೂನ್ 15 ಇಂದ ಮತ್ತೆ ಕ್ಲೋಸ್ ಆಗ್ತಾ ಇದೆ ಇದು. ಜೂನ್ 15 ಜೂನ್ 25 ಇಂದನೂ ಒಟ್ಟಲ್ಲಿ ಅಲ್ಲಿ ಇದಿದೆಯಲ್ಲ, ಶುಕವನ ಇದೆಯಲ್ಲ, ಅದು ಕ್ಲೋಸ್ ಆಗ್ತಾ ಇದೆ. ಮತ್ತೆ ಅದು ಏನೋ ರಿಪೇರಿ ಎಲ್ಲ ಮಾಡ್ತಾ ಇದಾರಂತೆ, ಅದಕ್ಕೋಸ್ಕರ. ಅದಾದ್ಮೇಲೆ ನಾವು ಬಂದ್ವಿ ದೇವರಾಜ ಮಾರ್ಕೆಟ್ಗೆ. ನಾನು ಯಾವಾಗ್ಲೂ 20 ಡೇಸ್ 15 ಡೇಸ್ 20 ಡೇಸಿಗೆ ಒಂದ್ಸರಿ ತರಕಾರಿ ತಗೊಳಕ್ ಇಲ್ಲಿಗೆನೆ ಬಂದ್ಬಿಡ್ತೀನಿ. ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಿಗುತ್ತೆ. ಫಸ್ಟ್ ನಮ್ಮ ಮನೆಯವರು ಮಾರ್ನಿಂಗ್ ಟೈಮಲ್ಲಿ ಫ್ರೀ ಇರ್ತಿದ್ರು. ಅವಾಗೆಲ್ಲ ನಾವು MG ರೋಡ್ ಮಾರ್ಕೆಟ್ ಇದೆಯಲ್ಲ, ಗನೋಸ್ ಮಾರ್ಕೆಟ್, ಅಲ್ಲಿಗೆ ಹೋಗ್ತಾ ಇದ್ವಿ. ಅಲ್ಲಿ ಇನ್ನ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಕ್ತಿತ್ತು. ಆದ್ರೆ ಇವಾಗ ಯಾವಾಗ್ಲೂ ಬೆಳಗಿನ ಟೈಮು ಅವರು 9-9:30 ಅಷ್ಟರಲ್ಲೆಲ್ಲ ಹೊರಟು ಬಿಡ್ತಾರೆ. ಅದಕ್ಕೋಸ್ಕರ ಬರಕ್ಕಾಗಲ್ಲ. ಈವ್ನಿಂಗ್ ಟೈಮ್ ಅಷ್ಟೇ ಸಿಗೋದು ಇವರು. ಅದಕ್ಕೋಸ್ಕರ ನಾವು ಮಾರ್ಕೆಟಿಗೆ ಬಂದ್ವಿ. ಫ್ಲವರ್ಸ್ ನೋಡಿ, ಡೆಕೋರೇಷನ್ ಫ್ಲವರ್ಸ್ ಎಷ್ಟೇ ಆಗಿದ್ರು ಸಿಕ್ಬಿಡುತ್ತೆ, ಇಲ್ಲಿ ತಗೊಬಹುದು. ಮತ್ತೆ ಊರಿನ ತೆಂಗಿನಕಾಯಿ ತರ್ತಿದ್ವಿ, ಅಲ್ಲೂ ಕೂಡ ಇವಾಗ ಊರಲ್ಲೂ ಕೂಡ ಖಾಲಿ ಆಗಿದೆ. ಮತ್ತೆ ಬೇಗನೆ ಇವಾಗ ನೀರೆಲ್ಲ ಸೋರೋಗ್ಬಿಡುತ್ತೆ, ಹಿಂಗ್ ಹೋಗ್ಬಿಡುತ್ತೆ ಅಲ್ವಾ, ನೀರು ಕೊಬ್ಬರಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಊರಲ್ಲೂ ಕೂಡ ತೆಂಗಿನಕಾಯಿ ಇಲ್ಲ ಅಂದ್ರು ನಮ್ಮಮ್ಮ ಅಲ್ಲ, ನಮ್ಮ ಅತ್ತೆ, ನಾವು ಅವ್ವ ಅಂತಾನೆ ಕರಿತೀವಿ. ಅದಕ್ಕೋಸ್ಕರ ಇಲ್ಲೇ ತೆಂಗಿನಕಾಯಿ ಕೂಡ ತಗೊಂತಾ ಇದ್ದೆ. ಹೋದ್ವಾರ ಒಂದು 20 ಡೇಸ್ 15 ಡೇಸ್ ಬ್ಯಾಕ್ ಬಂದಾಗ ಆವಾಗ್ಲೂ ಕೂಡ ಒಂದ್ 4 ತಗೊಂಡೋಗಿದ್ದೆ. ಅದೇ ಇಷ್ಟ ದಿನ ಆಗಿತ್ತು. ಇವಾಗ ಮತ್ತೆ ಒಂದ್ 2 ತಗೊಂಡೆ ಸಾಕು. ನಮ್ಮ ಅಮ್ಮನ ಮನೇಲಿ ಒಂದ್ ಸ್ವಲ್ಪ ಇದೆ, ತಗೊಂಡೋಗು ಬಾ ಅಂತ ಹೇಳಿದ್ರ. ಈಗ ಹೆಂಗೂ ನಮ್ಮ ಊರಲ್ಲಿ ತುಂಬಾ ವರ್ಷಗಳಾದ್ಮೇಲೆ ಹಬ್ಬ ಮಾಡ್ತಾ ಇದಾರೆ. ಹಬ್ಬಕ್ಕೆ ಹೋಗ್ಬೇಕು, ಆದ್ರೆ ಸ್ಕೂಲ್ ಟೈಮಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಒಂದ್ 15 ಡೇಸ್ ಮುಂಚೆನೆ ಇಟ್ಕೊಂಡ್ಬಿಟ್ಟಿದ್ರೆ ಇನ್ನ ಚೆನ್ನಾಗಿರ್ತಿತ್ತು. ಫುಲ್ ಎಲ್ಲ ಹೋಗಿ ಎಂಜಾಯ್ ಮಾಡ್ಬೋದಿತ್ತು ಅಂತ ಅನ್ನಿಸ್ತು. ಆದ್ರೆ ಏನು ಮಾಡಕ್ಕಾಗಲ್ಲ, ಹಬ್ಬ ಒಂದಿನ, ಮತ್ತೆ ನಮ್ ಕಡೆ ಊಟ ಒಂದಿನ, ಮರಿ ಊಟ ಒಂದಿನ ಅಂತ ಹಂಗ್ ಮಾಡ್ಬಿಟ್ಟಿದ್ದಾರೆ. ನೋಡೋಣ ಏನ್ ಮಾಡೋದು, ಯಾವಾಗ ರಜಾ ಹಾಕೊಳ್ಳೋದು ಅಂತಾನೆ ಗೊತ್ತಾಗಿಲ್ಲ. ಎಲ್ಲ ಕೂಡ ನಾನು ಅರ್ಧ ಕೆಜಿ 1 ಕೆಜಿ ತಗೊಂತೀನಿ. ಕ್ಯಾರೆಟ್ ಎಲ್ಲ ಬೇಗನೆ ಯೂಸ್ ಆಗುತ್ತೆ. ಯೂಸ್ ಆಗಂತ ಐಟಮ್ ಎಲ್ಲ 1 ಕೆಜಿ ತಗೊಂತೀನಿ. ನನ್ ಮಗಳು ಮೊದ್ಲೇ ಹೇಳ್ ಕಳ್ಸಿದ್ಲು, ಇವತ್ ಮಶ್ರೂಮ್ ಮಾಡ್ಬೇಕು ನೀನು, ಮಶ್ರೂಮ್ ತಗೋಬಾ ಅಂತ. ಕಾರ್ನ್ ಕೂಡ ತುಂಬಾ ಫ್ರೆಶ್ ಆಗಿ ಕಾಣಿಸ್ತಾ ಇತ್ತು, ಅದಕ್ಕೆ ಕಾರ್ನ್ ಕೂಡ ತಗೊಂಡೆ. ಸ್ನಾಕ್ಸ್ ಬಾಕ್ಸಿಗೆ ಕಾರ್ನ್ಸ್ ಮಸಾಲ ಏನಾದ್ರು ಮಾಡಿ ಹಾಕೋಣ. ಮತ್ತೆ ಮಶ್ರೂಮ್ ಪಲಾವ್ ಬೇಕು ಅಂತ ಹೇಳಿದ್ಲು, ಅದಕ್ಕೆ ಮಶ್ರೂಮ್ಸ್ ಕೂಡ ತಗೊಂಡೆ. ಮಶ್ರೂಮ್ ಕೂಡ ಫ್ರೆಶ್ ಆಗಿತ್ತು. ಟೊಮೊಟೊ ಎಲ್ಲ ಇವಾಗ ನನ್ಗೆ ಈ ಟೊಮೊಟೊ, ಹುಳಿ ಟೊಮೊಟೊಗಿಂತ ಜಾಮ್ ಟೊಮೊಟೊ ತುಂಬಾ ಇಷ್ಟ ಆಗುತ್ತೆ. ಆದ್ರೆ ಯಾರು ತಗೊಂಬರಲ್ಲ, ಜಾಸ್ತಿ ಮಾರ್ಕೆಟ್ ಅಲ್ಲೇ ಇರಲ್ಲ ಅಂತ ಹೇಳ್ಬೋದು. ಅದಾದ್ಮೇಲೆ ಬಟಾಣಿ ಕಲರ್ ಇರುತ್ತೆ ಬೇಡ ಅಂತ ಅಂದ್ರು ನಮ್ಮ ಮನೆಯವರು. ಇಲ್ಲ ಇವಾಗಿನ್ ಕಲರ್ ಹಾಕಲ್ಲ, ಮೊದ್ಲಾಗಿದ್ರೆ ಹಾಕ್ತಾ ಇದ್ವಿ, ಇವಾಗ ಕಲರ್ ಎಲ್ಲ ಯೂಸ್ ಮಾಡಂಗಿಲ್ಲ, ಅದಕ್ಕೆ ಹಾಕಲ್ಲ ಅಂತ ಹೇಳಿದ್ರು. ನಾನು ಇನ್ನೊಂದ್ ವಿಷಯ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಆಗ್ಲೇ ಎಲ್ರು ತಮ್ಮ ಲೈನಲ್ಲಿ ನೋಡಿರ್ತೀರಾ, ಆದ್ರೆ ಇದು ನನ್ಗೆ ತುಂಬಾನೇ ಖುಷಿ ಕೊಟ್ಟಿದೆ. ನಾನು ತುಂಬಾ ದಿವಸದಿಂದ ಬಿಸ್ನೆಸ್ ಎಲ್ಲ ಮಾಡ್ಬೇಕು, ಇದು ಸ್ಮಾಲ್ ಬಿಸ್ನೆಸ್ ಆಗಿರ್ಬೋದು, ಆದ್ರೆ ನಮಗೆ ಇದೇ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನನ್ನ ಫಸ್ಟ್ ಬಿಸ್ನೆಸ್ ಆರ್ಡರ್ ಬಂದಿದೆ. ಅದು ಒಂದೇ ದಿನ, ವಿತಿನ್ 1 ಡೇ ಅಲ್ಲಿ ನಾವು ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕಿತ್ತು. ಆಗತ್ತಾ ಇಲ್ವಾ, ಕ್ಯಾನ್ಸಲ್ ಮಾಡಕ್ಕಂತೂ ಇಷ್ಟ ಇರ್ಲಿಲ್ಲ. ಆದ್ರೆ ನನ್ ತಂಗಿ ಒಪ್ಕೊಂಡು ಅವಳು ಫುಲ್ಲು ಎಲ್ಲ ರೆಡಿ ಮಾಡಿ ಅವಳು ಕಳಿಸ್ಕೊಟ್ಟಿದ್ದಾಳೆ. ತುಂಬಾನೇ ಖುಷಿ ಆಯ್ತು ನನ್ಗೆ. ತುಂಬಾನೇ ಎಫರ್ಟ್ ಹಾಕಿದ್ದಾಳೆ. ನಾನು ಇವಾಗ್ಲೂ ಸುಮ್ನೆ ಕುತ್ಕೊಂಡಾಗ ನೆನ್ಪ್ ಮಾಡ್ಕೊಂಡ್ರು ಅಯ್ಯೋ ಎಷ್ಟೊಂದು ಎಫರ್ಟ್ ಹಾಕಿ ಮಾಡ್ಕೊಟ್ಲಲ್ವಾ ಅಂತಾನೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ತುಂಬಾನೇ ಖುಷಿ ಆಯ್ತು. ಅದು ಬೆಂಗಳೂರಿಂದ ಆರ್ಡರ್ ಬಂದಿದ್ದು ನಮ್ಗೆ, ಜಯನಗರ್ ಇಂದ. 40 ಪೀಸಸ್ 60 ರೂಪೀಸ್ ಕಾಂಬೋ ಆಫರ್ ಸ್ಟೀಲ್ ಪ್ಲೇಟ್ ಇತ್ತು. ಅದನ್ನ ನಾವು
ಡಿಸ್ಪ್ಯಾಚ್ ಮಾಡಿದ್ವಿ. 60 ರುಪೀಸ್ ಪ್ಲೇಟು ಮತ್ತೆ 80 ರುಪೀಸಲ್ಲೂ ಪ್ಲೇಟ್ ಇದೆ. ಅದರಲ್ಲಿ 80 ರುಪೀಸಲ್ಲಿ ಸ್ವಲ್ಪ ಗಟ್ಟಿಯಾಗಿ ಬರುತ್ತೆ, 60 ರುಪೀಸಲ್ಲಿ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಇನ್ನು ಯಾರೆಲ್ಲ ರಿಟರ್ನ್ ಗಿಫ್ಟ್ಸ್ ಐಟಮ್ನ ಹುಡುಕ್ತಾ ಇದ್ದೀರಾ, ಬೆಸ್ಟ್ ರಿಟರ್ನ್ ಗಿಫ್ಟ್ ಆಗಿರ್ಬೋದು, ಬೆಸ್ಟ್ ರಿಟರ್ನ್ ಗಿಫ್ಟ್ ಅಂತ ಅಂದ್ರೆ ಪ್ರತಿಯೊಂದು ಫಂಕ್ಷನ್ಗೆ ಲೋ ಬಜೆಟ್ ಇಂದ ಹಿಡಿದು ಹೈ ಬಜೆಟ್ ವರ್ಗುನು ಈಗ ನಾವು ಡ್ರೈ ಫ್ರೂಟ್ಸ್ ಬಾಕ್ಸ್ ಕೂಡ ರೆಡಿ ಮಾಡಿ ಕೊಡ್ತೀವಿ. ವಾಟರ್ ಬಾಟಲ್ಗೆ ನೇಮ್ ಹಾಕ್ಸ್ಕೊಡೋದಿರ್ಬೋದು, ಬಾಕ್ಸಿಗೆ ನೇಮ್ ಹಾಕ್ಸ್ಕೊಡೋದಿರ್ಬೋದು, ಪ್ರತಿಯೊಂದು ಕೂಡ ನಾವು ಕೊಡ್ತೀವಿ. ಆರ್ಡರ್ಸ್ನ ಎಷ್ಟೇ ಆರ್ಡರ್ ಇರ್ಬೋದು, ಆರ್ಡರ್ ತಗೊಂತೀವಿ. ನಿಮಗೇನಾದ್ರು ಆರ್ಡರ್ ಮಾಡಬೇಕು ಅಂತಂದ್ರೆ ನಮ್ಮ ಮೈಸೂರು ಪ್ಲೇಟ್ ಡೆಕೋರೇಷನ್ ಅಂಡ್ ರಿಟರ್ನ್ ಗಿಫ್ಟ್ಸ್ ಅಂತ ಇದೆ, ಆ ಪೇಜ್ ನ ಫಾಲೋ ಮಾಡಿ. ಮತ್ತೆ ಅದರಲ್ಲಿ ನಾವು ಕಾಂಬೋ ಆಫರ್ಸ್ ಎಲ್ಲ ಹೇಳ್ತಾ ಇರ್ತೀವಿ. ನಮ್ಮ ಹತ್ರ ಏನೆಲ್ಲ ರಿಟರ್ನ್ ಗಿಫ್ಟ್ಸ್ ಐಟಮ್ ಇದೆ ಅದನ್ನೆಲ್ಲ ನಿಮ್ ಜೊತೆ ಶೇರ್ ಮಾಡ್ಕೊಂತಾ ಇರ್ತೀವಿ. ಮತ್ತೆ ಇನ್ನೇನ್ ಹೇಳ್ಬೇಕು ಅಂತ ಅಂದ್ರೆ ಪ್ಲೇಟ್ ಡೆಕೋರೇಷನ್ ಕೂಡ ಸದ್ಯದಲ್ಲೇ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ನಾನು ಆಲ್ರೆಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ಬಿಟ್ಟಿದೀನಿ, ಪ್ಲೇಟ್ ಡೆಕೋರೇಷನ್ ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ. ಇನ್ನೊಂದು 15 ಡೇಸ್ ಒಳಗಡೆ ನಾವು ಪ್ಲೇಟ್ ಡೆಕೋರೇಷನ್ ಕೂಡ ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಕೂಡ ನೀವು ಆರ್ಡರ್ ಮಾಡ್ಕೊಬಹುದು. ಅದಾದ್ಮೇಲೆ ಫಾದರ್ಸ್ ಡೇ ಬಂದಿತ್ತು. ನಾವು ವರ್ಷ ಫಾದರ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಮದರ್ಸ್ ಡೇ ಅಂತೂ ಮರ್ತೋಗ್ಬಿಟ್ಟಿರ್ತದೆ ಎಲ್ರಿಗೂ, ಆದ್ರೆ ನಾನ್ ಫಾದರ್ಸ್ ಡೇನ ಸೆಲೆಬ್ರೇಟ್ ಮಾಡಿಸ್ತೀನಿ. ಅದಕ್ಕೋಸ್ಕರ ಮಕ್ಕಳೆಲ್ಲ ಫ್ರೀ ಆಗಿತ್ತು, ಸಂಡೇ ಅಲ್ವಾ, ಎಲ್ಲರೂ ಕೂಡ ಪ್ರಿಪೇರ್ ಮಾಡ್ತಾ ಇದ್ರು, ಏನಾದ್ರು ಮಾಡೋಣ ಪಪ್ಪಂಗೆ ಅಂತ. ಪಪ್ಪನ್ ಕಾರ್ಡ್ ರೆಡಿ ಮಾಡ್ತೀವಿ ನಾವು ಫಾದರ್ಸ್ ಡೇಗೆ ರಿಟರ್ನ್ ಗಿಫ್ಟ್ ಆಗಿ ಅಂದ್ಬಿಟ್ಟು. ಅವರು ಕಾರ್ಡ್ಸ್ ಎಲ್ಲ ರೆಡಿ ಮಾಡ್ತಾ ಇದ್ರು. ತುಂಬಾನೇ ಖುಷಿ ಆಗುತ್ತೆ ಇದನ್ನೆಲ್ಲ ನೋಡಕ್ಕೆ. ಪಾಪು ಕೂಡ ನಾನು ಅಡ್ಗೆ ಮಾಡ್ತಾ ಇದ್ದೆ. ನಮ್ಮ ಮನೆಯವರು ಯೋಗ ಡೇ ಕೂಡ ಆಗಿರೋದ್ರಿಂದ ಬೆಳಿಗ್ಗೆನೆ ಡ್ಯೂಟಿಗೆ ಹೋಗ್ಬಿಟ್ಟಿದ್ರು. ಚಿಕನ್ ಕೂಡ ತಗೊಂಬಂದಿಟ್ಟು ಹೋಗಿದ್ರು. ನಾನು ಅಡ್ಗೆ ಮಾಡೋಣ ಅಂತ ಹೋದ್ರೆ ಅವ್ನ ಅಡ್ಗೆನೆ ಮಾಡಕ್ ಬಿಡ್ತಿರ್ಲಿಲ್ಲ. ಅಕ್ಕನೂ ಇಬ್ರು ಮಾಡ್ತಿದ್ದಾರೆ, ನನಗೆ ಮಾಡಕ್ ಆಗ್ತಿಲ್ಲ ಅಂತ ಅಳಕ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ನಾನ್ ಬಂದ್ಬಿಟ್ಟು ಅವನಿಗೆಲ್ಲ ಹೆಲ್ಪ್ ಮಾಡಿ ಕೊಟ್ಟೆ. ಎಲ್ರಿಗಿಂತ ಅವಂದೇ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ಲು ಅಮ್ಮು. ಆದ್ರೆ ನೀನ್ ಹೆಲ್ಪ್ ಮಾಡ್ಕೊಟ್ಟಿರೋದಲ್ವಮ್ಮ, ನಾವಾದ್ರೆ ನಾವೇ ಮಾಡ್ತಾ ಇದೀವಿ ಖುದ್ದಾಗಿ ಬರೆಯೋದೆಲ್ಲ ಅಂದ್ಬಿಟ್ಟು. ಅವ್ರೇನು ಹೆಲ್ಪ್ ತಗೊಳ್ಳಿಲ್ಲ, ನನ್ನ ಚಿಕ್ಕವಳಾಗಿರ್ಬೋದು, ನನ್ನ ದೊಡ್ಡ ಮಗಳಾಗಿರ್ಬೋದು. ಆದ್ರೆ ಬಬ್ಲುಗೆ ಎಲ್ಲ ಬರ್ಕೊಟ್ಟೆ. ಆದ್ರೆ ಎಷ್ಟು ನೀಟಾಗಿ ಸ್ಕೆಚ್ ಮಾಡಿದಾನ್ ನೋಡಿ. ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೂ ಆಗಿರ್ಲಿಲ್ಲ, ಅಷ್ಟು ನೀಟಾಗಿ ಅವ್ನ್ ಸ್ಕೆಚ್ ಎಲ್ಲ ಅವನೇ ಕಲರಿಂಗ್ ಎಲ್ಲ ಹಾಕಿ ಮಾಡಿದ್ದ. ತುಂಬಾನೇ ಖುಷಿ ಆಯ್ತು. ಅಷ್ಟ್ರಲ್ಲಿ ನಾನ್ ಕೂಡ ಬಿರಿಯಾನಿ ಮತ್ತೆ ಗ್ರೇವಿ ಕೂಡ ರೆಡಿ ಮಾಡ್ಕೊಂಡೆ. ಎಲ್ಲ ಮಾಡಿ ನೋಡಿ, ನನ್ ಮಗಳು ಎಷ್ಟು ಚೆನ್ನಾಗಿ ಡ್ರಾಯಿಂಗ್ ಮಾಡ್ತಿದ್ದಾಳೆ. ಹೇಳ್ತಾ ಇದ್ಲು, ಇದು ಪಪ್ಪ ಮತ್ತೆ ಇದು ನಾನು ಅಂತ. ಇದು ಬಬ್ಲುದು, ನಾನ್ ಸ್ವಲ್ಪ ಹೆಲ್ಪ್ ಮಾಡಿ ಕೊಟ್ಟಿದ್ದಕ್ಕೆ ಅವನು ಕೂಡ ತುಂಬಾನೇ ಚೆನ್ನಾಗಿ ಬಂತು. ಆದ್ರೆ ಒಳಗಡೆ ಎಲ್ಲ ಅವನ ಹತ್ರನೇ ಬರ್ಸ್ಬೇಕು ಅನ್ಸ್ತು. ಡ್ರಾಯಿಂಗ್ ಮಾತ್ರ ಮಾಡಿದಾನೆ, ಸ್ಕೆಚ್ ಎಲ್ಲ ಅವನೇ ಮಾಡಿದಾನೆ. ನಮ್ಮನೆಯವ್ರು 2 ಗಂಟೆಗೆ ಡ್ಯೂಟಿ ಮುಗಿಸ್ಕೊಂಡು ಬರ್ತಾ ಇದ್ರು. ಫೋನ್ ಮಾಡಿ ಕೇಳೋದು ಮಕ್ಳು, ಎಷ್ಟ್ ಗಂಟೆಗೆ ಬರ್ತೀಯ ಪಪ್ಪ ನೀನು ಅಂತ. ಅಷ್ಟ್ರಲ್ಲಿ ಹೋಗಮ್ಮ ಬೇಗ ರೆಡಿ ಆಗ್ಬಿಟ್ಟು ನೀನು ಕೇಕ್ ತಗೊಂಬಾ ಅಂತ ಎಲ್ಲ ಹೇಳಿ ನಾನ್ ಕೂಡ ಅಡ್ಗೆ ಎಲ್ಲ ಮಾಡಿಟ್ಬಿಟ್ಟು ಹೋಗ್ಬಿಟ್ಟು ಕೇಕ್ ಕೂಡ ತಗೊಂಬಂದ್ವಿ ನಾನು ಬಬ್ಲು. ಇದನ್ನ ನಾನು ವಿಡಿಯೋದಲ್ಲಿ ಶೇರ್ ಮಾಡಕ್ ಇಷ್ಟಪಟ್ಟಿದೀನಿ, ನೋಡಿ ಫುಲ್ಲು.
ಅಷ್ಟರಲ್ಲಿ ಮಳೆ ಕೂಡ ಸ್ಟಾರ್ಟ್ ಆಯ್ತು. ನಾವ್ ಅನ್ಕೊಂಡ್ವಿ ಅಯ್ಯೋ ಮಳೆಲಿ ಸಿಕ್ಕಾಕೊಂಡ್ಬಿಟ್ರಲ್ಲ ಅಂತ. ಅವ್ರ ಮಳೆಲೇ ಪಾಪ ನೆನ್ಕೊಂಡ್ ಬಂದ್ಬಿಟ್ಟಿದ್ರು. ಮಳೆಲೆ ನೆನ್ಕೊಂಡ್ ಬಂದಿರೋದ್ರಿಂದ ನಮ್ ಮಕ್ಕಳೆಲ್ಲ ಹ್ಯಾಪಿ ಫಾದರ್ಸ್ ಡೇ ಅಂತ ವೆಲ್ಕಮ್ ಮಾಡ್ಕೊಂಡ್ರು. ತುಂಬಾನೇ ಮಳೆ ಬರ್ತಿತ್ತು. ನಾವ್ ಅನ್ಕೊಂಡ್ವಿ ಮಕ್ಳಿಗಾದ್ರೂ ಊಟ ಕೊಟ್ಬಿಡೋಣ, ಇವಾಗ ಬರಲ್ಲ ಅನ್ಸುತ್ತೆ ಅವರು, ಮಳೆ ಎಲ್ಲ ನಿಂತ್ಕೊಂಡ್ಮೇಲೆ ಬರ್ತಾರೆ ಅಂತ. ಇಲ್ಲ, ಅಷ್ಟ್ರಲ್ಲ ಅವ್ರು ಬಂದ್ರಲ್ವಾ, ನಾವ್ ಕೂಡ ಕೇಕ್ ಎಲ್ಲ ಕಟ್ ಮಾಡೋಣ ಅಂತ. ಪಾಪು ಬೇರೆ ಈ ಸರಿ ಸ್ಪ್ರೇ ಎಲ್ಲ ತಗಸ್ಕೊಂಡ್ಬಿಟ್ಟಿದ್ದ, ಪಾಪನ್ ಎಂಜಾಯ್ ಮಾಡೋಣ ಅಂತ. ಅವನಿಗೆ ಪ್ರೆಸ್ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಅದು. ಅಷ್ಟ್ರಲ್ಲಿ ಇರು ಫುಲ್ ಒದ್ದೆ ಆಗ್ಬಿಟ್ಟಿದೀನಿ, ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅಂತ ನಮ್ಮ ಮನೆಯವರು ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡ್ ಬರ್ತೀನಿ ಅನ್ನೋ ಅಷ್ಟ್ರಲ್ಲಿ ಇವ್ರಿಗೆ ಆಟ ಆಡ್ಬೇಕು, ಒಟ್ಟಲ್ಲಿ ಸ್ಪ್ರೇ ಎಲ್ಲ ಸ್ಪ್ರೇ ಮಾಡ್ಕೊಂಡು ಆಟ ಆಡ್ಬೇಕು ಅನ್ನೋದು ಖುಷಿ ಇತ್ತು. ಎಲ್ರು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಇವತ್ತಿನ ದಿನನ. ಕೇಕ್ ಕೂಡ ತುಂಬಾನೇ ಚೆನ್ನಾಗಿತ್ತು. ಡಾಲ್ಫಿನಿಗೆ ಹೋಗಿ ತಗೊಂಡ್ಬಂದಿದ್ವಿ. ನನ್ ತಂಗಿ ತಗೊಂಡ್ಬಂದಿದ್ಲು. ಇದು ಫ್ಲೇವರು ಪಿಸ್ತಾ ಫ್ಲೇವರ್, ತುಂಬಾನೇ ಚೆನ್ನಾಗಿದೆ ಕೇಕು. ಮತ್ತೆ ಚಿಕ್ಕದಿದ್ರೆ ಬೇಗನೆ ಕೂಡ ಖಾಲಿ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಮಕ್ಕಳು ಮನೇಲಿದ್ರೆ ಪದೇ ಪದೇ ಕೇಕ್ ತಿಂತಿರ್ತಾರೆ. ಬೇಡ, ಸ್ವಲ್ಪನೇ ತಿನ್ಲಿ, ಸ್ವೀಟ್ ಅಲ್ವಾ, ಜಾಸ್ತಿ ಕೊಡೋದ್ ಬೇಡ ಅಂದ್ಬಿಟ್ಟು ನಾನು ಎಲ್ಲ ಮಾಡಿದ್ವಿ. ಕೇಕ್ ಎಲ್ಲ ಕಟ್ ಮಾಡಿ ಮಕ್ಕಳು ಮಾಡಿದ್ದಂತಹ ಗಿಫ್ಟ್ಸ್ ಎಲ್ಲ ಕೊಟ್ಬಿಟ್ಟು ನಾವು ಈ ದಿನನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಆಮೇಲೆ ಎಲ್ಲ ಕುತ್ಕೊಂಡು ಊಟ ಮಾಡಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ. ಈ ವಿಡಿಯೋ ಫುಲ್ ನೋಡಿ ಸಪೋರ್ಟ್ ಮಾಡಿ ನ್ಯೂ ಯೂಟ್ಯೂಬರ್ಸ್ಗೆ ಅಂತ ಕೇಳ್ಕೊಂತೀನಿ. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.